ಹಲೋ ವಿದ್ಯಾರ್ಥಿಗಳೇ, ಕೆ ಸಿ ಡಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ ಸರಿ, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡೋಣ. ಅದು ಇದೆಲ್ಲ ಮಾತಾಡೋ ಬದಲು ಇವಾಗ ಏನು ಸದ್ಯಕ್ಕೆ ಇವತ್ತು ಯಾವುದೇ ರೀತಿ ಕೇಳಿದವರು ನಿಮಗೆ ತಕ್ಕ ಅಂದರೆ ನಿಮಗೆ ಸ್ಪೆಸಿಫಿಕ್ಕಾಗಿ ಏನೂ ಕೂಡ ಅಪ್ಡೇಟ್ ಮಾಡಲ್ಲ. ಯಾಕೆ ಅಂತಂದರೆ ರಿಸಲ್ಟ್ ಓಕೆ ನಾಳೆ ನಿಮ್ಮದೊಂದು ಏನಿದೆ ಅಂತಂದರೆ ಮಾಕ್ ಆರ್ ಪ್ರೊವಿಷನಲ್ ರಿಸಲ್ಟ್ ಅನ್ನೋದೇನಿದೆ ನಾಳೆದೆ. ಸೊ ಹಂಗೆ ನಾಳೆದು ಯಾವಾಗಿದೆ, ನಾಳೆ 1 ಗಂಟೆ ನಂತರ ಅಂತ ಹೇಳಿದ್ದಾರೆ. ಸೊ ಎಕ್ಸಾಕ್ಟ್ 1 ಗಂಟೆ ಅಂತನಲ್ಲ ಎಲ್ಲರೂ ಹುಡುಗರು, ಯಾಕಂತಂದರೆ 1 ಗಂಟೆ ಅಂದ ತಕ್ಷಣ 1 ಗಂಟೆಗೆ ಕೂತ್ಬಿಡ್ತಾರೆ ಎಲ್ಲರೂ ಕೂಡ. 1 ಗಂಟೆಗೆ ಬರೋದು ಸ್ವಲ್ಪ ಕಡಿಮೆ. ಸೊ ಹೇಳಿಕಲ್ಲ ಈ ವರ್ಷ ಸ್ವಲ್ಪ ಹೇಳಿ ಟೈಮ್ಗೆ ಮಾಡ್ತಾ ಬರ್ತಿದ್ದಾರೆ, ಸ್ವಲ್ಪ ಡಿಲೇ ಆಗ್ತದೆ ಅಷ್ಟೇನಿಲ್ಲ. ಸರಿ, ಅದೇನೇ ಇದ್ರೂ ಕೂಡ ನೀವು 26/8/2025 ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಮಾಡಿರ್ತಕ್ಕಂಥ ಎಲ್ಲ ಆಪ್ಷನ್ಸ್ಗಳನ್ನು ತಗೊಂಡು ನಾಳೆ 1 ಗಂಟೆ ಮೇಲ್ಗಡೆ ಏನಪ್ಪ ಅಂದರೆ ಒಂದು ಮಾಕ್ ಆರ್ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದಾದ ತಕ್ಷಣ ಎಷ್ಟು ಟೈಮ್ ಮಾಡ್ತಾರೆ, ಕ್ವಿಟ್ ಬಟನ್ ಅಂತ ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ ಅಂತಂದರೆ MCC ರಿಸಲ್ಟ್ ಬಂದಾದ ತಕ್ಷಣ ಹುಡುಗರು MCC ಕಡೆ ಅಡ್ಮಿಷನ್ ಆಗಿರುತ್ತಂದ್ರೆ ನಮ್ಮ KKನಿಂದ ಫ್ರೀಯಾಗಿ ಎಕ್ಸಿಟ್ ಆಗಲಿಕ್ಕೆ ಕ್ವಿಟ್ ಬಟನ್ ಕೊಟ್ಟು, ಅದೇ ಬೇರೆ ಸ್ಟೇಟಲ್ಲಿ ಏನಾದರೂ ಸೀಟ್ ಸಿಕ್ಕಾಗ ಕ್ವಿಟ್ ಬಟನ್ ಕೊಟ್ಟು ಹೋಗ್ಬೋದು ಫ್ರೀಯಾಗಿ. ಓಕೆ ಸರಿ, ಇಲ್ಲಿ ಮೆಜಾರಿಟಿ ಏನಾದರೂ ಚೇಂಜಸ್ ಆಗ್ತದೆ ಈ ಮಾಕ್ ಟು ಫೈನಲ್ ರಿಸಲ್ಟ್. ಓಕೆ ಮಾಕ್ ಇದೆ ಅಲ್ವಾ, ಮಾಕ್ ಟು ಫೈನಲ್ ಬರುವಾಗ ಏನಾದರೂ ಚೇಂಜಸ್ ಆಗ್ತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಮೇ ಬಿ 5% ಚೇಂಜಸ್ ಆಗ್ತಾ ಇರ್ತದೆ ಅಷ್ಟೇ, ಭಾಳ ಏನೂ ಆಗೋದಿಲ್ಲ, ಅಷ್ಟೊಂದು ವೇರಿಯೇಷನ್ ಏನೂ ಆಗೋದಿಲ್ಲ. ಬಟ್ ಮಾಕ್ ರಿಸಲ್ಟ್ ಬಂದ ತಕ್ಷಣ ನೀವು ಯಾವುದೇ ರೀತಿ ಅಡ್ಮಿಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಮಾಕ್ ರಿಸಲ್ಟು ಮತ್ತು ಫೈನಲ್ ರಿಸಲ್ಟು ಸ್ವಲ್ಪ ಏನಂತಂದರೆ ಅದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿರಲ್ಲ ಅನ್ನೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇನ್ನೂ ಕೂಡ ಚಾಯ್ಸ್ ಎಂಟ್ರಿಗೂ ಕೊಡೋದಿಲ್ಲ ನಿಮಗೆ. ಆ್ಯಂಡ್ ಮಾಕ್ ರಿಸಲ್ಟ್ ಆದ ನಂತರ ನಿಮಗೆ ವಾಪಸ್ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಮತ್ತೆ ಚಾನ್ಸ್ ಕೊಡ್ತಾರೆ, ಅದನ್ನು ಕೂಡ ಕೊಡಲ್ಲ. ಸುಮ್ಮನೆ ಹೋಲ್ಡ್ ಇಟ್ಟಿರ್ತಾರೆ, ಸಾಫ್ಟ್ವೇರ್ ಮತ್ತೆ ರನ್ ಮಾಡ್ತಾರೆ. ಯಾಕಂದರೆ ಬೇರೆ ಹುಡುಗರು ಏನಾದರೂ ಸೀಟ್ ಸಿಕ್ತಂದ್ರೆ ಇಲ್ಲಿ ಕ್ವಿಟ್ ಬಟನ್ ಕೊಟ್ಟಿರ್ತಾರಲ್ಲ, ಆ ಹುಡುಗರು ನೆಕ್ಸ್ಟನ್ನು ಕೂಡ ರಿಮೂವ್ ಮಾಡಿ ಆ ಒಂದು ಸೀಟ್ನ ಮತ್ತೆ ಇಂಪ್ರೂವ್ ಮಾಡೋದು. ಲೈಕ್ ಏನಾಗುತ್ತೆ ಅಂತಂದ್ರೆ ಈಗ ಲೈಕ್ 1 2 3 4 5 6 ಈ ರೀತಿ ಎಲ್ಲ ಕೂಡ ಹುಡುಗರು ಸೀಟ್ ಇರ್ತದೆ. ಈ ಒಂದು ಎರಡನೇದಕ್ಕೆ ಒಬ್ಬನೇ ಅವನಿಗೆ ಸೀಟ್ ಸಿಕ್ಕದೆ, ಇವ್ನು ಏನು ಮಾಡಿದೆ MCC ಹೋಗಿ ಅಲ್ಲೂ ಕೂಡ ಸೀಟ್ ಸಿಕ್ತಂದ್ರೆ ಅಡ್ಮಿಷನ್ ಮಾಡ್ಸ್ಕೊಂತಾರೆ. ಅಂದರೆ 3ನೇ ಪ್ಲೇಸ್ ಇರೋನಿಗೆ 4ನೇ ಪ್ಲೇಸ್ ಬರ್ತದೆ, ಹಿಂಗೆ 4 ಇರೋ 3 ಈ ರೀತಿ ಅನ್ನೋದು ಸಾಫ್ಟ್ವೇರ್ ಸ್ವಲ್ಪ ವೇರಿಯೇಷನ್ ಆಗ್ತದೆ ಹೊರತು ಅಷ್ಟೊಂದೇನು ದೊಡ್ಡ ಮಟ್ಟಿಗೆ ಏನೂ ಕೂಡ ವೇರಿಯೇಷನ್ ಆಗೋದಿಲ್ಲ, ಆಯಿತಾ. ಸೊ ಇದು ಈ ರೀತಿ ಆಗೋ ಚಾನ್ಸಸ್ ಇರ್ತದೆ ಅಷ್ಟೇ, ಮತ್ತೇನಿಲ್ಲ. ಆ್ಯಂಡ್ ಇಲ್ಲಿ ಮೇಜಾರಿಟಿ ಆಲ್ಮೋಸ್ಟ್ ಈ ಒಂದು ರೌಂಡಲ್ಲಿ ಎಲ್ಲರೂ ಕೂಡ ಸೀಟ್ ಸಿಗ್ತದೆ. ಯಾಕಂದರೆ ಅಷ್ಟೊಂದು ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದು, ಸೀಟ್ ನಿಮ್ಗೆ ಆಗ ಗೊತ್ತಿದೆ ಎಷ್ಟೊಂದು ವೇರಿಯೇಷನ್ ಆಗಿದೆ ನಿಮ್ಗೆ, ಅಂದರೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ನಿಮಗೂ ಕೂಡ ಗೊತ್ತಿದೆ. ಸರೆಂಡರ್ ಸೀಟ್ಗಳು ಕೇದವ್ರಿಗೆ ಏನು ಮಾಡಿದ್ರು 2 ಸರ್ತಿ ಕೊಟ್ಟರು. ಆ್ಯಂಡ್ MBBS ಸೀಟ್ಸ್ಗಳು ಕೂಡ ಜಾಸ್ತಿ ಮಾಡಿದರು MCCಲಿ. ಆ್ಯಂಡ್ ಅಲ್ಲೇ BS ನರ್ಸಿಂಗ್ ಹೊಸದಾಗಿ 15 ಕಾಲೇಜಸ್ ಆಡೋದು, ಆಯುರ್ವೇದಕ್ಕೂ ಕೂಡ ಆಡೋದು, ಅವು ಎಲ್ಲನೂ ಕೂಡ ಭಾಳಷ್ಟು ಆ್ಯಡ್ ಆಗಿದ್ದವು. ಎಲ್ಲನೂ ಕೂಡ ಸೇರಿ ಏನಪ್ಪ ಅಂದರೆ ಭಾಳಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರಿ. ಸೀಟ್ ಯಾರಿಗೆಲ್ಲ ಫಸ್ಟ್ ರೌಂಡಿಗೆ ಸಿಕ್ಕಿದ್ದಿಲ್ಲ, ಈ ರೌಂಡಿಗೆ ಆರಾಮ್ ಸೀಟ್ ಸಿಗ್ತದೆ, ವರಿ ಮಾಡ್ಕೊಬಿಡಿ. ಈಗಲೇ ಸಿಕ್ಕು ಕೂಡ ಚಾಯ್ಸ್ಟು ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಬಂದಿದ್ರು ಸಹಿತ ನಿಮಗೆ ಬೆಟರ್ ಅಂದರೆ ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಅಪ್ಗ್ರೇಡಿಂಗ್ ಬಂದಿದ್ರು ಸಿಗ್ತದೆ, ವರಿ ಮಾಡ್ಕೊಬಿಡಿ. ಆ್ಯಂಡ್ ನಿಮಗೆ ಅವಲ್ಲಿದ್ದನ್ನು ಕೂಡ ಹೇಳ್ತಾ ಇದ್ದೀನಿ ನಾನು, ಸೆಕೆಂಡ್ ರೌಂಡಿಗೆ ನಿಮಗೆ ಬಂದಲ್ಲಿ ಸ್ಟಾರ್ಟ್ ಆದಲ್ಲಿದ್ದನ್ನು ಕೂಡ ಹೇಳ್ತೀನಿ, ನಿಮಗೆ ಚಾಯ್ಸ್ 2 ಚಾಯ್ಸ್ 3 ಏನೂ ಇರೋದಿಲ್ಲ. ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು ಚಾಯ್ಸ್ 1 ಕೊಟ್ಟು, ಇಲ್ಲಾಂತಂದರೆ ಎಕ್ಸಿಟ್ ಆಗಿಬಿಟ್ರೆ ಮುಗಿತು, ಮತ್ತೇನೋ ಕೂಡ ಕೇದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋಲ್ಲ. ಆ್ಯಂಡ್ ಫ್ರೀಯಾಗಿ 4 ಕೊಟ್ಟು ಎಕ್ಸಿಟ್ ಆಗ್ಬೋದು, ಬೇಕಾದ್ರೆ ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರ್ತದೆ. ಸೀಟ್ ಸಿಕ್ಕು ಅಡ್ಮಿಷನ್ ಮಾಡಿಸ್ದೆ ಬಿಟ್ಟರೆ, ಅಂದರೆ ಸೀಟ್ ಸಿಕ್ಕಿರುತ್ತೆ ನೀವು ಚಾಯ್ಸ್ 1 ಕೂಡ ಕೊಡದೆ ಎಕ್ಸಿಟ್ ಆಗುತ್ತೆ ಅಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ, ಇಲ್ಲ ನೀವು ಸೈಡ್ ಸಿಕ್ಕು ಸುಮ್ಮನೆ ಹಂಗೆ ಬಿಟ್ಟರೆ ಅಪ್ಪ ಅಂತಂದರೆ ನಿಮ್ಗೆ ನೆಕ್ಸ್ಟ್ ಇಯರ್ ಆ ಒಂದು ಕೋರ್ಸ್ಗೆ ಲೈಕ್ ಎಕ್ಸಾಂಪಲ್ ಯಾವುದೋ ಒಂದು ಇಂಜಿನಿಯರ್ ಸೀಟ್ ಸಿಗುತ್ತಪ್ಪ, ನಿಮ್ಮ ಸೀಟ್ ಸಿಕ್ಕರೂ ಸಹಿತ ನೀವು ಚಾಯ್ಸ್ 1 ಕೊಡಲಿಲ್ಲ, ಚಾಯ್ಸ್ 4 ಕೊಡಲಿಲ್ಲ, ಸುಮ್ಮನೆ ಹಂಗೆ ಬಿಟ್ಟರೆ ನಿಮ್ಗೆ ಇಂಜಿನಿಯರಿಂಗ್ ನೆಕ್ಸ್ಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡಲ್ಲ, ಬಟ್ ಬೇರೆ ಬಿಡ್ತಾರೆ. ಇಲ್ಲ ನೀವು ಚಾಯ್ಸ್ 1 ಕೊಟ್ಟಿದ್ರೆ ಆಗಲೂ ಅಡ್ಮಿಷನ್ ಮಾಡಿಸ್ಕೊಂಡು ಆಮೇಲೆ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂತಂದರೆ ವಿತಿನ್ ಸ್ವಲ್ಪ ದಿನ ಕೊಡ್ತಾರೆ. ಆ ಒಂದು ದಿನದಲ್ಲಿ 5,000 ರೂಪಾಯಿ ಕೊಟ್ಟು ಕೇದನ್ ಕೂಡ ಫ್ರೀ ಎಕ್ಸಿಟ್ ಆಗಿ ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಚಾಯ್ಸ್ ಎಂಟ್ರಿ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ, ಹೆಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾಳೆ ನಿಮ್ಗೆ ಸ್ಟಾರ್ಟ್ ಮಾಡಲ್ಲ, ಮೊದಲು ಮಾಕ್ ರಿಸಲ್ಟ್ ಅನ್ನೋದು ಬರುತ್ತೆ. ಮೊದಲು ನಾಳೆ ಮಾಕ್ ರಿಸಲ್ಟ್ ಬಂದಾದ ನಂತರ ಮತ್ತೆ ಒಂದು MCC ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ ನಮಗೆ ಅವಾಗೇ ಮಾಡ್ತಾರೆ ಫೈನಲ್ ರಿಸಲ್ಟ್ ನಮ್ಮ ಕೇದಲ್ಲಿ ಬಿಡ್ತಾರೆ. ಸೊ ಅಲ್ಲಿವರೆಗೂ ಕೂಡ ನೀವೇನು ಮಾಡಬಹುದು ಅಂತ ಕೇಳಿದ್ರೆ ನನ್ನ ಪ್ರಕಾರ ದುಡ್ಡನ್ನ ಅರೇಂಜ್ ಮಾಡ್ಕೊಂಬಿಡಿ. ಓಕೆ ಅಡ್ಮಿಷನ್ಗೆ ಎಷ್ಟು ದುಡ್ಡು ಆಗುತ್ತೋ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಂಬಿಡಿ. ಯಾಕಂದರೆ ಎಷ್ಟೋ ಹುಡುಗರು ಥರ್ಡ್ ರೌಂಡ್ ಮುಗಿದ ಆದ ತಕ್ಷಣ ಅವಾಗ ನೋಡೋಣ ಅನ್ಕೊತ ಇದ್ರಿ, ಬಟ್ ಇವಾಗ ಕೇದವರು ಥರ್ಡ್ ರೌಂಡ್ ಕೂಡ ಸ್ವಲ್ಪ ಡಿಫ್ರೆಂಟ್ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿದೆ ಅಪ್ಗ್ರೇಡಿಂಗ್ ಕೊಡ್ತಿದ್ದಾರೆ, ಚಾಯ್ಸ್ 2 ಕೊಟ್ಟಿದ್ದಾರೆ, ಒಂದು ರೀತಿ ಕೊಟ್ಟಂಗೆ ಅದು. ಬಟ್ ಹೆಂಗೆ ವರ್ಷನ್ ಕೂಡ ಹೆಂಗಿರ್ತಿತ್ತು, ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಅಷ್ಟೇ ಹೋಗ್ತಿದ್ರೆ ಅಡ್ಮಿಷನ್ ಮಾಡ್ಸ್ಕೊತಿದ್ರು. ಬಟ್ ಈ ಸರ್ತಿ ಅಡ್ಮಿಷನ್ ಮಾಡಿಸಿ ಅಪ್ಗ್ರೇಡಿಂಗ್ ಹೋಗ್ತಾ ಇದ್ದಾರೆ. ಅಂದರೆ ಚಾಯ್ಸ್ 2 ಅಂತ ಅಲ್ಲದು, ಓಕೆ ಮೆನ್ಷನ್ ಮಾಡೋಂಗಿಲ್ಲ ಅದನ್ನ, ಬಟ್ ಅಪ್ಗ್ರೇಡಿಂಗ್ ಇದೆ. ಬಟ್ ನಿಮ್ಗೆ ಗೊತ್ತಿರುವಾಗ ಈ ಲಾಸ್ಟ್ ಪಾಯಿಂಟ್ ಓದ್ಬೇಕಾದ್ರೆ ಅರ್ಥ ಆಗ್ತದೆ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವುದು. ಅಭ್ಯರ್ಥಿಗಳು 3ನೇ ಸುತ್ತಿನಲ್ಲಿ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗ್ತದೆ. ಅಂದರೆ ರೌಂಡ್ 3 ಹೋಗ್ತಾ ಅಂದರೆ ಕೆಲವೊಂದಿಷ್ಟು ಕೇದರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ತಾರೆ, ಅದೇನು ಅಂತ ನಮಗೂ ಕೂಡ ಗೊತ್ತಿಲ್ಲ, ಹೇಳ್ಬೇಕು ಕೇದವ್ರು ಹೇಳಿದ ಮೇಲೆ ನಾನು ನಿಮ್ಗೆ ಹೇಳ್ತೇನೆ, ಆಯಿತಾ. ಆ್ಯಂಡ್ ನಾಳೆ ಬಂದುಬಿಟ್ಟು ನಮಗೆ ಮಧ್ಯಾಹ್ನ 1 ಗಂಟೆ ರಿಸಲ್ಟ್ ಇದೆ. ಸೊ ಹಂಗಾಗಿ
ನಿಮಗೆ ಗೊತ್ತಿದೆ ಸರ್ವೇಸಾಮಾನ್ಯ ಸರ್ವರ್ ನಮ್ಮ ಕೈದಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತದೆ. ಆ್ಯಂಡ್ ಬಿಟ್ ಆದ ತಕ್ಷಣ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಈಗ ರಿಸಲ್ಟ್ ಬಿಟ್ಟರೆ ಅಂದರೆ ವಿತಿನ್ ಒಂದು 1 ಮಿನಿಟ್ or 2 ಮಿನಿಟ್ಸಲ್ಲಿ ನಿಮಗೆ ಲಿಂಕ್ನ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡಿಬಿಟ್ಟಿರ್ತೀನಿ. ಒಂದು 10 or 15 ಮಿನಿಟ್ಸ್ ಚೆನ್ನಾಗಿ ಬರ್ಬೋದು, ಆಮೇಲೆ ಅಥವಾ 5 to 10 ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಬರೋದು, ಆಮೇಲೆ 1 or 2 ಅವರ್ ಮತ್ತೆ ಸರ್ವರ್ ಬಿಸಿ ಬರುತ್ತೆ. ಸೊ ಆ ರೀತಿ ಎಲ್ಲನೂ ಕೂಡ ಆಗ್ಬಾರ್ದು ಅಂತ ಉದ್ದೇಶ ಇಟ್ಟು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಪ್ಲೀಸ್ ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ರೀತಿಯಾಗಿ ರಿಸಲ್ಟ್ ಬಂದಾದ ತಕ್ಷಣ ತಿಳಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ರೌಂಡು ಕೂಡ ಯಾರಾದರೂ ಪಾರ್ಟಿಸಿಪೇಟ್ ಮಾಡೋರು ಇತ್ತಂತಂದರೆ, ಅಪ್ಗ್ರೇಡಿಂಗ್ ಹೋಗೋರಿತ್ತಂದ್ರೆ ಕೂಡ ನೆಕ್ಸ್ಟ್ ಅದು ಯಾವ ರೀತಿ ಇರ್ತದೆ ಕೌನ್ಸಿಲಿಂಗ್ ಎಲ್ಲನೂ ಕೂಡ ನೀಟಾಗಿ ಹೇಳೋಣಂತೆ. ಆ್ಯಂಡ್ ಈಗ MCC ಕೂಡ ಬೇರೆ ಕೂಡ ಗೊತ್ತಿದೆ, MBBS ಸೀಟ್ಗಳನ್ನು ಕೂಡ ಏನಪ್ಪ ಅಂದರೆ ಸೀಟ್ ಇನ್ಕ್ರೀಸ್ ಆಗಿದಾವೆ. ಆ್ಯಂಡ್ ಥರ್ಡ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೆ ಯಾವುದೇ ರೀತಿ ಭಯ ಅಂದರೆ ಸೀಟ್ ಸಿಗದೇ ಇದ್ದವ್ರಿಗೆ ಮಾತ್ರ, ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊಂಬಿಡಿ ಮೊದಲು. ಓಕೆ, ಮತ್ತು ಚಾಯ್ಸ್ ಕೊಟ್ಟು ಎಕ್ಸಿಟ್ ಆಗ್ಲಿಕ್ಕೆ ಹೋಗಬೇಡಿ, ಅಡ್ಮಿಷನ್ ಹಾಕಿ ಬೇಕಾದ್ರೆ ಅಪ್ಗ್ರೇಡಿಂಗ್ ಹೋಗೋರು ಅಂತ ನೀವು ಆಯಿತಾ. ಆ್ಯಂಡ್ ದುಡ್ಡು ಅಂದ್ರೆ ಮೊದಲು ಅರೇಂಜ್ ಮಾಡ್ಕೊರಿ, ಯಾಕಂದ್ರೆ ಎಲ್ಲ ದುಡ್ಡು ಒಮ್ಮೆಲೆ ಕಟ್ಟಬೇಕು. ಓಕೆ, ಯಾಕಂದ್ರೆ ಈಗ ಹೆಂಗೈತೆ ಅಂದ್ರೆ ಇದು ಈಗ ಕಂತ ಮೇಲೆ ಕಟ್ಟಂಗೆ ನಮ್ಮದು ಮತ್ತು ಕಾಲೇಜಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಕೇದವ್ರಿಗೆ ನಡೀತದೆ. ಸೊ ಹಂಗಾಗಿ ಎಲ್ಲ ಅಮೌಂಟು ಒಮ್ಮೆಲೆ ಕಟ್ಟಬೇಕು. ಓಕೆ, ಆ್ಯಂಡ್ ಇದನ್ನು ಕೂಡ ಸೇಮ್ ಅದೇ ರೀತಿ ಪ್ರೊಸೆಸ್ ಇರ್ತದೆ. ಚಾಯ್ಸ್ ಒಂದು ಕೊಟ್ಟರೆ ಅದಾದ ತಕ್ಷಣ ಯಾವ ರೀತಿ ಮುಂದೆ ಚಾಲನ್ ಅಥವಾ ಆನ್ಲೈನ್ ಯಾವುದೋ ಒಂದು ಪೇ ಮಾಡಿದ ತಕ್ಷಣ ಏನು ಬರ್ತದೆ, ನಿಮಗೆ ಕಂಫರ್ಮೇಷನ್ ಸ್ಲಿಪ್ ಬರ್ತದೆ, ಅಂತ ಅಡ್ಮಿಷನ್ ಮಾಡಿಸ್ಬೇಕು. ಇಷ್ಟೇ ಪ್ರೊಸೆಸ್, ಮತ್ತೇನಿಲ್ಲ. ಸ್ವಲ್ಪ ಟೈಮ್ ಕೊಡ್ತಾರೆ ಅಂದರೆ ಚಾಯ್ಸ್ ಒಂದು ಕೊಟ್ಟಿರ್ತಾರೆ, ಎಲ್ಲನೂ ಕೂಡ ನಿಮ್ಗೆ ಸಪ್ರೇಟಾಗಿ ಒಂದು ಮತ್ತೆ ಶೆಡ್ಯೂಲ್ ಬಿಡ್ತಾರೆ. ನಾಳೆ ಅಲ್ಲದು ಫೈನಲ್ ರಿಸಲ್ಟ್ ಬಂದು ಆದ ತಕ್ಷಣ ಹೇಳ್ತಾರೆ ಆಯಿತಾ. ಆ್ಯಂಡ್ ಫೈನಲ್ ರಿಸಲ್ಟ್ ಯಾವಾಗಂತ ಇನ್ನೂ ಕೂಡ ಅವರು ಕೂಡ ಮೆನ್ಷನ್ ಮಾಡಿಲ್ಲ, ಕಾಣಿಸ್ತಿದ್ರು ನೋಡಿ, ಇನ್ನೂ ಕೂಡ ಯಾವುದೇ ರೀತಿ ಹೇಳಿಲ್ಲ. ಸೊ ಏನೇ ಆಗಲಿ ನಾಳೆ ನಿಮ್ಗೆ 1 ಗಂಟೆ ಮೇಲೆ ಸಿಗೋಣ ಅಂತ ಏನಾದರೂ ಬಂದರೆ ಹೇಳೋಣ ಆಯಿತಾ. ಬಾಯ್.